ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತೀರಾ ನನ್ನ ವಾರ್ಡ್ರೋಬಲ್ಲಿರುವಂಥ ಸ್ಯಾರೀಸ್ನ ನಾನು ಆರ್ಗನೈಸ್ ಮಾಡೋದು ಮತ್ತೆ ಅದು ಅದೇ ಥರ ಆಗುತ್ತೆ. ಆ್ಯಂಡ್ ಸುಮಾರು ಸಲ ಕೇಳ್ತಾ ಇದ್ರಿ, ರಮ್ಯಾ ನಿಮ್ಮ ಹತ್ರ ಎಷ್ಟು ಸೀರೆಗಳಿದೆ ಏನು ಅಂತ. ನಾನು ನಿಜವಾಗ್ಲೂ ಕೌಂಟ್ ಮಾಡಿಲ್ಲ, ಬಟ್ ಇವತ್ತು ಕೌಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ನಾನು ವಾರ್ಡ್ರೋಬ್ನು ಕೂಡ ಆರ್ಗನೈಸ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಪ್ರತಿ ಸಲ ಏನು ಮಾಡ್ತೀನಿ, ವೇರ್ ಮಾಡ್ತೀನಿ, ಸ್ಯಾರಿ ಬರುತ್ತೆ ವೇರ್ ಮಾಡ್ತೀನಿ, ಮತ್ತು ಅದು ಫೋಲ್ಡ್ ಮಾಡಿ ಎಸಿತೀನಿ. ಸೊ ಆ ರೂಮ್ ಈ ರೂಮಲ್ಲಿ ಎರಡೂ ಕಡೆ ಇದೆ, ಬಟ್ ಅದನ್ನು ಒಂದು ಕಡೆ ನೀಟಾಗಿ ಆರ್ಗನೈಸ್ ಮಾಡ್ಕೊಬೇಕು. ಆ್ಯಂಡ್ ಬೇಡದಿರೋಂಥ ಸೀರೆಗಳನ್ನ, ನಾನು ಹಾಕ್ಕೊಳ್ದಿರೋಂಥ ಸೀರೆಗಳನ್ನ ಫಿಲ್ಟರ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮ್ಮನೆ ಏನಕ್ಕೆ ವಾರ್ಡ್ರೋಬಲ್ಲಿ ಇಟ್ಕೊಂಡು ರಾಶಿ ರಾಶಿ ಥರ ಕಾಣಿಸುತ್ತೆ. ಬಟ್ ಏನನ್ಸುತ್ತೆ ಗೊತ್ತಾ, ಕೆಲಸ ಇದು ಫ್ಯೂಚರಲ್ಲಿ ಒಂದಿನ ಹಾಕೋತೀನೇನೋ, ತುಂಬ ವರ್ಷಗಳಾದಮೇಲೆ ಏನಾದರೂ ಹಾಕೋಬೇಕು ಅಂತ ಅನಿಸಿದ್ರೆ ಅಂತ ಅಂದ್ಬಿಟ್ಟು. ಮತ್ತು ಆ ಸ್ಯಾರಿ ಬಂದಾಗ ಅದೊಂಥರ ಸ್ಯಾರಿ ಇಷ್ಟಪಟ್ಟೆ ತೊಗೊಂಡಿರ್ತೀವಿ, ಯಾವುದೇ ಸ್ಯಾರೀಸ್ ಆದರೂ ಇಷ್ಟಪಟ್ಟೆ ತೊಗೊಂಡಿರ್ತೀವಿ, ಅದೊಂಥರ ಮೆಮೊರೀಸ್ ಇರುತ್ತಲ್ವ. ಬಟ್ ಈಗ ನಾನು ಓಪನ್ ಮಾಡ್ತೀನಿ, ನೀವು ದಯವಿಟ್ಟು ಬೈಕೋಬೇಡಿ ನನ್ನ ಇಷ್ಟು ವರ್ಸ್ಟಾಗಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು. ನಾನು ಅನ್ಕೋತೀನಿ ಅದನ್ನು ಆರ್ಗನೈಸ್ ಮಾಡ್ಕೊಬೇಕು ಅಂತ, ಬಟ್ ನನ್ನ ಕೈಲಿ ಹಾಗೇ ಇರೋದಿಲ್ಲ. ಸೊ ದಯವಿಟ್ಟು ನೀವು ಬೈಕೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇಲ್ಲ ಹಿಂಗೆ ತಗೊಬಂದು ಹಿಂಗೆ ಮುಂದೆ ಇಟ್ಟಿರ್ತೀನಿ. ಇಲ್ಲಿ ಏನು ಅಷ್ಟೊಂದೇನು ಮಿಸ್ ಆಗಿಲ್ಲ ನೋಡಿ. ಏನಿಲ್ಲ ಮೇಲ್ ಇಟ್ಟಿರೋದು ಅಷ್ಟೇ ಮಿಸ್ ಆಗಿರೋದು. ಅಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಇಲ್ಲಿ ನಾನು ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ ಚಿಂಟು, ಇಲ್ಲೊಂದು ಎಷ್ಟೊಂದು ಸೀರೆಗಳು ನಾನು ಹಾಕೊಳ್ಳೋದೇ ಇಲ್ಲ. ಸುಮ್ಮನೆ ಸ್ಪೇಸ್ ವೇಸ್ಟ್ ತಾನೇ ಅದು ಅಲ್ವಾ. ಅದಕ್ಕೆ ಅದನ್ನೆಲ್ಲ ತೆಗ್ದ್ಬಿಟ್ಟು ಈಗ ಆ ಕಡೆ ರೂಮಲ್ಲಿ ನೋಡ್ದಲ್ಲ ಎಲ್ಲ ಹಂಗೆ ತುಂಬಿಟ್ಟಿದ್ದೀನಿ. ಈಗ ನೀಟಾಗಿ ಇದನ್ನ ನಾನು ಎತ್ಕೋಬೇಕಾದ್ರೆ ನೀಟಾಗಿ ಫೋಲ್ಡ್ ಮಾಡ್ದಂಗೆ ಎತ್ಕೊಂಡು ಬೇಕಿರೋ ಸೀರೆಗಳನ್ನ ಇಟ್ಕೊಂಡು ಬೇಡದಿರೋದನ್ನ ಇದು ಮಾಡ್ಬೋದು. ಜೊತೆಗೆ ಇನ್ನು ಈ ಕಡೆ ಬಂದರೆ ಇಲ್ಲೂ ಅಷ್ಟೇ ಅಷ್ಟೊಂದು ಮೆಸ್ಸಿ ಆಗಿಲ್ಲ, ಇಲ್ಲೂ ಹಂಗೆ ಮೇಲ್ಮೇಲೆ ಇಟ್ಟಿರ್ತೀನಿ. ಆ್ಯಂಡ್ ಇದೆಲ್ಲ ಸ್ವಲ್ಪ ಕ್ಲೀನಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನು ಬನ್ನಿ ಆ ವಾರ್ಡ್ರೋಬ್ನ ತೋರಿಸ್ತೀನಿ. ಅಲ್ಲೂ ಹೆಂಗೆ ಬೆಳಗ್ಗೆ ಇದು ಮಾಡ್ತೀವಲ್ಲ, ಬೆಳಗ್ಗೆ ಒಂದು ರೀಲ್ ಬೇರೆ ಹೆಂಗಿದ್ರು ಜೋಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತಲ್ಲ ನನಗೆ. ಹಂಗಾಗಿ ಒಂದು ಸೀರೆದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಸೀರೆಗಳೆಲ್ಲ ತೆಗೆದು ಹಿಂಗೆಲ್ಲ ಹಾಕಿದೆ. ಸೊ ಇದು ಸ್ವಲ್ಪ ಹಿಂಗೆಲ್ಲ ಆಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೂ ಒಂದಷ್ಟು ಸೀರೆಗಳು ಎಲ್ಲ. ಸೊ ಇದನ್ನೆಲ್ಲ ನಾನು ನೀಟಾಗಿ ಈಗ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಈಗ ನೀಟಾಗಿ ಆರ್ಗನೈಸ್ ಮಾಡೋಣ, ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಯಾರೀಸ್ ಎಷ್ಟಿದೆ ಅಂತ ಕೌಂಟ್ ಮಾಡೋಣ. ಮೊನ್ನೆ ಹಾಕೊಳ್ಳೋಣ ಅಂತ ತೆಗೆದ್ರೆ ಬ್ಲೌಸ್ ಸಿಗಲ್ಲ, ಸೀರೆ ಸಿಕ್ಕಿದಾಗ ಬ್ಲೌಸ್ ಸಿಗಲ್ಲ. ನಾನು ಮೊನ್ನೆ ಅದೇ ಅಲ್ವಾ ಹಾಕೊಂಡು ಮಾಡಿದ್ದು, ಪರ್ಪಲ್ಲು ಲ್ಯಾವೆಂಡರ್. ಆ್ಯಕ್ಚುಲಿ ಇದೇ ಥರ 2 ಸ್ಯಾರಿ ಇದೆ, ಒಂದು ಎಲ್ಲೋ ಬರುತ್ತೆ, ಇನ್ನೊಂದು ಇದು ಬರುತ್ತೆ. ಈಗ ಹೆಂಗ್ ಮಾಡ್ಬಿಡ್ತೀನಿ ಗೊತ್ತಾ, ಕಾಟನ್ ಸ್ಯಾರೀಸೇ ಬೇರೆ ಕಡೆ, ಫ್ಯಾನ್ಸಿ ಸ್ಯಾರೀಸ್ ಒಂದ್ ಕಡೆ, ಸ್ಯಾರೀಸ್ ಬೇರೆ ಕಡೆ, ಕ್ರೇಪ್ ಸಿಲ್ಕ್ಸ್, ಫಂಕ್ಷನ್ಸ್ ವೇರ್ಸ್, ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ ತೋರಿಸ್ತೀನಿ ನನ್ನ ಹತ್ರ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ ಇದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಬಿಡ್ತೀನಿ. ಕಾಟನ್ ಸ್ಯಾರೀಸು ಅದೇ ಒಂದು ಕಡೆ ಇಡಬೇಕು. ಇದೆಲ್ಲ ಜೋಡ್ಸೋಕೆ ನಂಗೆ ಅದೆಷ್ಟೋ ಟೈಮ್ ಆಗುತ್ತೆ ಏನೋ ಗೊತ್ತಿಲ್ಲ. ಇದೆಲ್ಲ ಫ್ಯಾನ್ಸಿ ಸ್ಯಾರಿ ತೆಗಿತಾ ಇದ್ರೆ ಮುಗಿಯೋದಿಲ್ಲ. ಅದ್ರ ಬ್ಲೌಸ್ ಅದ್ರ ಜೊತೆನೆ ಇಟ್ಬಿಟ್ರೆ ಸರಿ, ಹಾಕೋಬೇಕು ಅಂತ ಹುಡುಕ್ದಾಗ ಸರಿಯಾಗಿ ಸಿಗಲ್ಲ ಗೊತ್ತಾ. ಹೌದು ನೋಡಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸ್ನ. ಬಟ್ ಚೆನ್ನಾಗೈತೆ ಅಲ್ವಾ ಇದು? ಚೆನ್ನಾಗೈತೆ, ಎಲ್ಲ ಚೆನ್ನಾಗಿ. ಎಲ್ಲ ಒಂದೊಂದೇ ಸತಿ ಹಾಕೊಳ್ಳೋದು ನೀನು? ಒಂದೇ ಸಲ ಹಾಕಿರೋದು, ಇದೊಂದೆರಡು ಸಲ ಹಾಕೊಂಡಿದ್ದೀನಿ ನಾನು. ಹೆಂಗೆಂಗೋ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಇಟ್ಕೊಬೇಕು. ನೋಡಿ ಇದೆಲ್ಲ ನೋಡಿಲ್ಲ, ಎಲ್ಲ ಹಾಕಿದ್ಯಾ ಅದನ್ನ ನೋಡ್ಲಿಲ್ಲ. ಇದು ಅದೇ ಮಾಮೂಲಿ ಇದನ್ನ ಕೊಲಾಬ್ರೇಷನ್ ಮಾಡಕ್ಕೆ ಅಂತ ವೇರ್ ಮಾಡಿರೋದು ಅಷ್ಟೇ. ಅದನ್ನ ಈ ಸ್ಯಾರಿನೂ ಅಷ್ಟೇ ಆಯ್ತಾ, ಒಂದೇ ಸಲ. ಇದು ತುಂಬಾ ಹಳೆ ಸ್ಯಾರಿ, ಇದನ್ನೇ ನಾನು ಮತ್ತೆ ಹಾಕೊಳ್ಳಲ್ಲ. ಇದು ಅಷ್ಟೇ ನನ್ನ ಮದುವೆ ಟೈಮಲ್ಲಿ ತಗೊಂಡಿರೋದು. ಇದು ಚೆನ್ನಾಗೈತೆ. ಈ ಸ್ಯಾರಿನೂ ಇದು ನನ್ನ ಮದುವೆ ಟೈಮಲ್ಲೇನೆ ಚೆನ್ನಾಗೈತೆ. ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೋಣ ಅಂತ ಹಾಕೋಗಿದ್ನಲ್ಲ, ಒಂಥರ ಫ್ಯಾನ್ಸಿ ಥರ ಐತೆ ಅದು. ಡಿಫ್ರೆಂಟ್ ಅದು ಎಷ್ಟು. ಇದೊಂಥರ ಕಾಟನ್ ಸ್ಯಾರಿ, ಕಾಟನಲ್ಲಿ ಬರುತ್ತೆ. ನೀನಿದೆಲ್ಲ ಹಾಕೊಳ್ಳೋದಿಲ್ವಲ್ಲ ನೀನು? ಎಲ್ಲೂ ಹಾಕೊಳ್ಳೋದಿಲ್ವಲ್ಲ ಅಂದ್ರೆ ಎಲ್ಲಿಗೆ ಹಾಕೊಂಡು ಹೋಗ್ಲಾ? ಏನು ಅವತ್ತು ಫಂಕ್ಷನ್ ಮಾಡ್ದಲ್ಲ ಹಾಕೋಬೋದಿತ್ತು. ಬೇರೆದು ಹಾಕಿದ್ನಲ್ಲ, ಅದು ಹೊಲಸೆ ಇರಲಿಲ್ಲ, ಹೊಸದು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಇದು ಯಾವುದೋ ಸ್ಯಾರಿ ಅಂತ ಫುಲ್ ಟ್ರೆಂಡ್ ಆಗಿತ್ತಲ್ಲ, ಶ್ರೀಲೀಲಾ ಸ್ಯಾರಿ. ಅದೇನಾ ಅದು? ಶ್ರೀಲೀಲಾ ಸ್ಯಾರಿ. ನೀವು ಯಾವ್ದಾದ್ರು ರೀಲ್ಸ್ ಮಾಡ್ಬೋದು ನೋಡು, ಒಂಥರ ಚೆನ್ನಾಗಿರುತ್ತೆ ಇದು.
ಈಗೆಲ್ಲ ಅದೇ ರಶ್ಮಿಕಾ ಯಾವ್ದೋ ಅವ್ರದ್ದು ಇದಕ್ಕೆ ಮಂದನದು ಹಾಕೊಂಡು ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಯ್ತು ಇದು. ಚೆನ್ನಾಗಿದೆ. ಅದೇ ಈಗ ತಗೊಂಡಿದ್ದ ಆಗ್ಲೇ ತಗೊಂಡಿದ್ದ? ಅವಾಗ್ಲೇ ಆಗ್ಲೇ ಇತ್ತ ಇದ್ ನಿನ್ನ ಹತ್ರ ಸೆಮಿ ಅಂದ್ರೆ ಅಲ್ವಾ? ಸರಿ. ಇನ್ನಿದ್ ನೋಡಿಲಿ ಇದೊಂಥರ ವಿಸ್ಕೋ ಸ್ಯಾರಿ ಆಯ್ತಾ, ಒಂದ್ಸಲ ನೀರ್ಗೆ ಹಾಕ್ಬಿಟ್ಟೆ ಫುಲ್ಲು ಈ ಥರ ಐರನ್ ಮಾಡ್ಬೇಕನ್ಸುತ್ತೆ. ಇದಾಗೋಯ್ತು. ಇವ್ರು ಯಾರೋ ಬಂದರು ಅನ್ಸುತ್ತೆ, ಡೋರ್ ನಾಕ್ ಮಾಡ್ತವ್ರು. ಬಟ್ ಈ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿತ್ತು ತಾನೆ. ಚೆನ್ನಾಗೈತೆ ಪಿಂಕ್. ವಿಡಿಯೋಸ್ ಮಾಡಕ್ಕೆ ತೆಗ್ದ್ಬಿಟ್ಟು ಬರೋಕೆ ಯಾರು ನೋಡು. ಇದು ಈಗ ರೀಸೆಂಟಾಗಿ ಹಾಕೊಂಡಿದ್ನಲ್ಲ, ಇದಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ. ಒಂಥರ ಫುಲ್ ಸಾಫ್ಟ್ ಆಗಿದೆ. ಇದೊಂಥರ ಕಾಟನ್ ಸ್ಯಾರಿ. ಚಿಂಟು ಇದೆಲ್ಲ ಯಾವಾಗಲೂ ನಾನು ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡೋದು ಅಗೇನ್ ಆರೆಂಜ್ ಕಸ ಥರ ಇಟ್ಟಿದ್ದೀನಿ. ಮಾಡಿವತ್ತು ಈ ರೂಮ್ದು ಮುಗಿಸ್ಬಿಡು ಫುಲ್ಲು. ಯಪ್ಪ ಎಷ್ಟು ಸೀರೆ ಇಟ್ಟಿದ್ಯಾ ನೋಡು ನೀನು. ಅದ್ರ ಬ್ಲೌಸ್ ಅದ್ರ ಜೊತೆಗೆ ಇಡಬೇಕು. ಇದು ಹಿಂಗೆ ಫೋಲ್ಡ್ ಆದಂಗೆ ಈ ತರ ಹಿಂಗೆ ಇಟ್ಬಿಡ್ಲ ಇದನ್ನ ತೆಗಿನೇ ಬೇಡ, ತೆಗಿಲೇ ಬೇಡ. ಅದನ್ನ ಚೆನ್ನಾಗೈತೆ ಮೇಲ್ಗಡೆ ಮಾತ್ರ. ಒಂದಷ್ಟು ಹಾಕಲ್ದಿರೋ ಐತೆ ಚಿಂಟು. ಹಂಗಾರೆ ತೆಗಿ, ನಿಧಾನಕ್ಕೆ ತೆಗಿ. ಹಂಗೆ ಹೆಂಗಿ ತಗಂಗೆ ಇಡೋ ತರ ವಾಪಸ್ಸು. ಈಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ ಫ್ರೆಂಡ್ಸ್. ಹಬ್ಬಕ್ಕೆ ಮೇಲ್ಗಡೆಯಿಂದ ಒಂದೊಂದ್ ಕಡೆ ಲಕ್ಷ್ಮಿ ಕೂರಿಸ್ಬೇಕು. ಒಂದೊಂದಾಗ ಒಂದೊಂದ್ ರೂಮ್, ದಿನಾ ಒಂದೊಂದ್ ರೂಮ್ ಆತರ ಕ್ಲೀನ್ ಮಾಡ್ಕೊಂಡ್ ಬರ್ಬೇಕು. ಅದು ಎಲ್ಲ ಕೆಲ್ಸ ಇದೆ. ಅಪ್ಪ ಇದ್ದೇನು ಮಾಡ್ಕೊಡೋದು ನಂಗೆ ಗೊತ್ತಾಗ್ತಲ್ಲ. ಈ ಟೈಮಲ್ಲಿ ಮೇಡ್ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ಇದೆಲ್ಲ ಸ್ವಲ್ಪ ಹಳೆ ಸೀರೆಗಳು, ಅದೆಲ್ಲ ಫಿಲ್ಟರ್ ಮಾಡ್ತೀನಿ. ಇದನ್ನೆಲ್ಲ ತೆಗಿತೀನಿ ಫ್ರೆಂಡ್ಸ್. ಇನ್ನು ಇಲ್ಲೆಲ್ಲ ಇಮಿಟೇಷನ್ ಜ್ಯುವೆಲ್ರೀಸ್ನ ಇಟ್ಕೊಂಡಿದ್ದೀನಿ. ಅದು ಏನು ಕರೆಕ್ಟಾಗಿ ಪ್ರಾಪರ್ ಆಗಿ ಇಟ್ಕೊಂಡಿಲ್ಲ. ಎಲ್ಲಾದ್ರಲ್ಲೂ ಸ್ವಲ್ಪ 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 ನೋಡಿ. ಅಬ್ಬಾ ನಿಧಾನ ನೀಟಾಗಿ ಇದನ್ನ ಬೇಕಿರೋದು ಬೇಡದೇ ಇರೋದು ಇದನ್ನ ಮಾಡ್ಕೊಂಡು. ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡ್ಬಿಡಿ ಇವತ್ತು ಏನ್ ನೋಡಿಲ್ಲ. ಇದೊಂದು ಕಬರ್ಡು, ಅದೊಂದು ಡ್ರೆಸ್ಸಿಂಗ್ ಟೇಬಲ್. ಇದು ನೀನು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದಲ್ಲ, ಅವಾಗ ಏನೋ ಯಾರೋ ಕೊಟ್ಟಿದ್ದು ಅಂತಲ್ಲ, ಏನಂತ ಇದನ್ನ? ಶಾಲಿನಿ ಮ್ಯಾಮ್. ಓ, ಶಾಲಿನಿ ಮ್ಯಾಮ್ ಕೊಟ್ಟಿದ್ದು ನಿಂಗೆ? ಏನಕ್ಕೆ ಕೊಟ್ಟಿದ್ದು ನೀನು? ಇದು ಸುಮ್ಮನೆ ಅಲ್ಲಿ ಆಟ ಆಡ್ಸಿದ್ರಲ್ಲ ಆಡಿಷನ್ ಅಲ್ಲಿ, ಅವಾಗ ನಾನು ವಿನ್ ಆದ್ರೆ ನಂಗೆ ನೀವೇನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅಂದಾಗ ಅದನ್ನೇನೋ ಕೊಟ್ಟಿದ್ರು. ನೋಡ ಆ ಕಡೆ ಇಟ್ಕೊ. ಬಾಕ್ಸ್ಗಳು ಇದ್ರಲ್ಲಿ ಯಾವ್ದು ನಾನು ಯೂಸ್ ಮಾಡಿಲ್ಲ ಸರ್. ಚೆನ್ನಾಗಿದೆ. ಜಾಸ್ತಿ ನಾನು ಯೂಸೇ ಮಾಡಿಲ್ಲ ಅದನ್ನ. ಯಾವಾಗ್ಲೂ ಒಂದ್ಸಲ ಹಾಕೊಂಡಿದ್ದೀನಿ. ಚೆನ್ನಾಗೈತೆ. ಎಲ್ಲಿ ಕಟ್ ಆಗಿರೋದು ಹೇಳು? ಇಲ್ಲಿ ಕಟ್ ಆಗ್ಬಿಟ್ಟೈತೆ. ಅದೊಂದು ಬೇಕಾದ್ರೆ ಕಟ್ ಮಾಡ್ಬಿಡ್ಬೋದು ನೋಡು. ಇದೊಂದು ಪಾರ್ಟ್ನ ಕಟ್ ಮಾಡ್ಬಿಟ್ಟು ಇಲ್ಲ ಹಿಂಗೇನಾದ್ರು ಗಂಟೇನಾದ್ರು ಹಾಕ್ಬಿಟ್ಟು ಈ ತರ ಕಟ್ಬಿಟ್ಟು ಯೂಸ್ ಮಾಡ್ಬೋದು. ಅದು ದೊಂದೇ ಅಲ್ವಾ ಹೋಗಿರೋದು. ಇದೊಂದು ನಿಂಗೆ ಏನಾದ್ರು ಮಾಡ್ಬಿಡೋದು ಈ ತರ. ಪೆಂಡೆಂಟ್ ಎಲ್ಲ ಚೆನ್ನಾಗೈತೆ. ಈ ಸ್ಯಾರಿ ಆಕ್ಚುಲಿ ನಿಮ್ ಚಿಕ್ಕಪ್ಪ ಮತ್ತೆ ನನಗೂ ಒಂದೇ ಕಾಂಬೋ ಅಲ್ಲಿ ಬಂದಿತ್ತು. ಅವಾಗ ಚಿಕ್ಕಪ್ಪಂಗೆ ಇದೇ ಕಲರ್ ಇದು ಶರ್ಟ್ ಅಲ್ಲಿ ಹ್ಯಾಂಗರ್ ಅಲ್ಲಿ ಹಾರಾಕ್ತಿದ್ಯಾ? ನೋಡಿ ಈ ಸ್ಯಾರಿ ಈಗ ನಾನು ಹಾಕಲ್ಲ, ಇದನ್ನ ತೆಗ್ದಿರ್ತೀನಿ. ಈ ಸ್ಯಾರಿ ನಾನು ಯೂಸ್ ಮಾಡಲ್ಲ. ತೆಗ್ದಿಟ್ಕೊಬೇಕು. ಇದನ್ನು ಅಷ್ಟು ನಾನು ಯೂಸ್ ಮಾಡಲ್ಲ, ಸಪ್ರೇಟ್ ಇಡ್ತೀನಿ. ಇದನ್ನ ಯೂಸ್ ಮಾಡಿದ್ರೆ ಇದು ಅಷ್ಟೇ ಸದ್ಯಕ್ಕೆ ನಾನು ಯೂಸ್ ಮಾಡಲ್ಲ. ಇದು ಯೂಸ್ ಮಾಡ್ತೀನಿ. ಗೋಲ್ಡ್ ಮಾಡಿಸ್ಕೊಬೋದು ನೀವು ಇದ್ರಲ್ಲಿ, ಕಾಸಂದ್ರಲ್ಲಿ. ಲೈಕ್ ಕಾಸಂದು ಲಾಂಗ್ ಚೈನ್ ಮಾಡಿಸ್ಕೊಂಡಾಗ ಈ ತರದ್ದು ಚೆನ್ನಾಗಿರುತ್ತೆ ಅಲ್ವಾ? ಇದು ನಾನು ಯೂಸ್ ಮಾಡಲ್ಲ. ಬ್ಲೌಸ್ ಸುಮ್ಮನೆ ವಾರ್ಡ್ರೋಬಲ್ಲಿ ಇಟ್ಕೊಂಡ್ರೆ ಹಾಕಲ್ದಿರೋದನ್ನೆಲ್ಲ ವೇಸ್ಟ್. ಈ ಥರ ತೆಗ್ದಿಟ್ಕೊಂಡ್ಬಿಡ್ಬೇಕು. ಫ್ರೆಂಡ್ಸ್, ಇದು ನನಗೆ ಫಸ್ಟ್ ನವೀನ್ ಅವ್ರು ಬೆಂಗಳೂರಲ್ಲಿ ಇದ್ರು, ಅವಾಗ ಬೆಂಗಳೂರಿಂದ ತಗೊಂಡಿದ್ದು ಸ್ಯಾರಿ. ಫಸ್ಟ್ ಸ್ಯಾರಿ ಅಂತ ಕೊಡ್ಸಿದ್ದು.
ಅದು ಬ್ಲೌಸ್ ಈ ತರ ಬೋಟ್ ನೆಕ್ ಸ್ಟಿಚ್ ಮಾಡ್ತಿದ್ವಿ. ಎಷ್ಟು ಚಿಕ್ಕದಾಗೈತೆ ನೋಡಿ. ಯಾವ್ದೋ ಹಬ್ಬದಲ್ಲಿ ಹಾಕೊಂಡಿದ್ದಲ್ಲ ಇದನ್ನ ವರಮಹಾಲಕ್ಷ್ಮಿ ಹಬ್ಬ ಹಾಕೊಂಡ್ ನಮ್ ಮನೆಗ್ ಬಂದು ನಾನು ಬರ್ತೀನಿ ಅಂತ ಅವತ್ತು ಹಠ ಮಾಡ್ದೆ. ನೀನ್ ಟ್ರಿಪ್ಸ್ ಓಡ್ಸಕ್ ಆಗಲ್ಲ ಅನ್ಕೊಂಡು ನಾನು ಹಠ ಮಾಡ್ತಿದ್ನಲ್ಲ ಅಂತ ಹೆಂಗೋ ಕರ್ಕೊಂಡ್ ಬಂದೆ 3 ಜನನ್ನ. ಯಾರ್ಯಾರನ್ನ? ನಿನ್ನ ನನ್ನ ಅಲ್ಲ, ನನ್ನ ಅಜ್ಜಿನ, ನಾನು ಅಜ್ಜಿ ನೀನು 3 ಜನ. ಹಂಗದೆಲ್ಲ ಮರ್ತೋಗಿದ್ವಿ. ಒಟ್ನಲ್ಲಿ ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಾಕೊಂಡಿದ್ದೆ. ಗೊತ್ತಿರ್ಲಿಲ್ಲ ಚಿಕ್ಕಪ್ಪ ಕೊಡ್ಸಿರೋದು ಅಂತ ಯಾರಿಗೂನು. ಯಾರಿಗೂ ಗೊತ್ತಿರ್ಲಿಲ್ಲ. ಹಬ್ಬದ ದಿನನೂ ಗೊತ್ತಿರ್ಲಿಲ್ಲ. ಆಮೇಲೆ ಯಾವಾಗ ಗೊತ್ತಾಯ್ತು? ಕೊಡ್ಸಿದ್ದು ಅಂತ ಹೇಳಿದ್ದು, ವನಿತಾ ಕೊಡ್ಸಿದ್ದು ಅಂತ ಸುಳ್ಳು ಹೇಳಿದ್ದೆ. ನೋಡಿ ಕಾಟನ್ ಸ್ಯಾರೀಸ್ ನ ಒಂದ್ ಕಡೆ ಇಟ್ಬಿಡ್ತೀನಿ. ಫಸ್ಟ್ ನಾನು ಈ ಕಡೆ ಜೋಡಿಸ್ಬಿಡ್ತೀನಿ. ಏನ್ ಇಷ್ಟು ಉದ್ದ ಐತೆ ಈ ಸ್ಯಾರಿ. ಈಗ ಒಂದಿನಾನು ನಾನು ಹಾಕೇ ಇಲ್ಲ. ಏನಕ್ಕೋ ತರ್ಸ್ಕೊಂಡೆ ಆಯ್ತಾ. ಇದು ಕಾಟನ್ ಮಾಡ್ಲಿಲ್ಲ. ಕಾಟನ್ ಅಲ್ಲ, ಇದೊಂಥರ ಫ್ಯಾನ್ಸಿ ಸ್ಯಾರೀಸ್ ಒಂದ್ ಕಡೆ ಕೊಡು. ಇದು ನನ್ನ ಫ್ರೆಂಡ್ ಕೊಡ್ಸಿದ್ ಸ್ಯಾರಿ, ರೆಡ್ ಸ್ಯಾರಿ, ವನಿತಾ ಕೊಡ್ಸಿದ್ ಸ್ಯಾರಿ. ಇದು ಬೇಕಾ? ನೀಟಾಗಿ ಫೋಲ್ಡ್ ಆಗಿರೋದು ಕೂಡ ತೆಗಿಟ್ಬಿಡ್ತೀನಿ. ಕಾಟನ್ ಅದೇ ಇದು ಉಟ್ಕೊಂಡು ಕುತ್ಕೊಳಕ್ಕಾಗಲ್ಲ. ನೀಟಾಗಿ ಫೋಲ್ಡ್ ಆಗಿರ್ತಾವಲ್ಲ ಇದೊಂದು ಕಾಟನ್. ಕೌಂಟ್ ಮಾಡ್ಕೋಬೇಕು ಇವ್ರು. ಈಗ ಎಷ್ಟು ಸೀರೆ ಐತೆ ಅಂತ 3 4 ಜಾಸ್ತಿ ಐತೆ ಅಕ್ಕ. ಅವೆಲ್ಲ ಕೌಂಟ್ ಮಾಡ್ಬಿಡೋ ಬುಡಕ್ಕ ಸುಂದರ ಹೆಣ್ಣಮ್ಮ 9 ಜಾಸ್ತಿ ಐತೆ. ನಾನು ಹೇಳ್ತಿದ್ದೀನಿ 500ಗಿಂತ ಮೇಲಿರುತ್ತೆ ಸ್ಯಾರಿ. ಅಷ್ಟೊಂದಿಲ್ಲ, ಅಟ್ಲೀಸ್ಟ್ ಒಂದು 500 ಆದ್ರೂ ಇರುತ್ತೆ. ಇದನ್ನೇ ನೀನ್ ಹಾಕೊಳಲ್ವಾ? ಯಾವ್ದಾದ್ರು ಹಳ್ದಿಗೆ ಹಾಕತ್ತೆ ನೋಡಿ, ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಯಾವ್ದಾದ್ರು ಹಳ್ದಿ ಫಂಕ್ಷನ್ಸ್ ಇರುತ್ತೆ, ಹಂಗ ಅನ್ಕೊಂಡ್ ಯೂಸ್ ಆಗುತ್ತೆ ಅನ್ಕೊಂಡೆ. ಏನೋ ಹಳ್ದಿ ಫಂಕ್ಷನ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಪಟ್ಟಂತ ಹೊಸದೇ ತಗೊಂಡ್ಬಿಡ್ತೀವಿ. ಅವತ್ತು ಇದ್ ಯೂಸ್ ಮಾಡಲ್ಲ. ಮಾಡಿರಲ್ಲ. ಸೈಡ್ ಬ್ಲೌಸ್ ಎಲ್ಲ ಆಗಲ್ಲ. ಈಗ ಎಮ್ಮೆ ತರ ಆಗಿದ್ದೀನಿ. ಆಗ ಎಷ್ಟು ಸಣ್ಣಕ್ಕಿದ್ದೆ. ನಿನ್ಗಾಗುತ್ತೆ, ನಿನ್ಗಾಗ್ಬೋದು. ಬಟ್ ಈ ಸ್ಯಾರಿ ಎಷ್ಟು ಒಂಥರ ಕ್ಯೂಟ್ ಆಗೈತೆ ತಾನೆ ಈ ಸ್ಯಾರಿ. ಮೈ ಮೇಲೆ ಸಿಂಪಲ್ ಆಗಿ ಕೂರುತ್ತೆ. ಈ ತರ ಕ್ರೇಪ್ ಸ್ಯಾರೀಸ್ ಕೊಡು ಈಗ. ಸೆಮಿ ನಮ್ ಚಿಂಟು ಬರೀ ಜ್ಯುವೆಲ್ರೀಸ್ ಮೇಲೆ. ಅವತ್ತೊಂದು ರೀಲ್ಸ್ ಮಾಡ್ದಲ್ಲ ಹಾಕೊಂಡು, ಅದೆಲ್ಲಿಟ್ಟೆ? ಅಲ್ಲೇ ಇಟ್ಟೆ ಪಾಪ. ಅದಕ್ಕೆ ನಾನು ಕೇಳಿದ್ದು ಅದನ್ನ ಕೊಲಾಬ್ ಮಾಡ್ದ ಅಂತ. ನೀನ್ ಮಾಡಿಲ್ಲ ಅದನ್ನ. ಮಾಡಿದೀನಿ ನಾನು ಅದನ್ನ. ನೀನ್ ವಾಪಸ್ ಎಲ್ಲಿ ಇಟ್ಟಿದ್ದೆ? ನಾನು ಅಲ್ಲೇ ಇಟ್ಟಿದ್ದೀನಿ ಎಲ್ಲಾದ್ರೂ. ಇದ್ರ ಬ್ಲೌಸ್ ಇತ್ತಲ್ಲ, ಬ್ಲೌಸ್ ಸಪ್ರೇಟ್ ಒಂದ್ ಬ್ಯಾಗ್ ಇದೆ ಬ್ಲೌಸ್ ಗಳು ಇಡಕ್ಕೆ. ಇವತ್ತು ಮುಗಿದು ಕಣಪ್ಪ ನಿನ್ ಕತೆ. ಇಷ್ಟು ಸೀರೆ ಎಲ್ಲ ಒಂದೇ ದಿವಸ ಮಾಡ್ಬೇಡ ಅಂತ ಅದಕ್ಕೆ ಹೇಳಿದ್ದು ನಾನು. ಒಂದೇ ದಿವಸ ಮಾಡ್ಬೇಡ ಅಂತಂದ್ರೆ ಈಗ ಒಂದು ಕೆಲಸ ಸ್ಟಾರ್ಟ್ ಮಾಡಾದ್ಮೇಲೆ ಕಂಪ್ಲೀಟ್ ಮಾಡ್ಬೇಕು ತಾನೆ. ನೀನೇನು 50 ಸೀರೆ ಮಾಡಿಕೊಂಡಿದ್ಯಾ? ಒಂದ್ ಕೆಲ್ಸ ಒಂದ್ ದಿವಸ ಕಂಪ್ಲೀಟ್ ಮಾಡಕ್ಕೆ ಒಂದ್ 500 ಸೀರೆ ಇವೆ. ಕೈ ಎಲ್ಲ ಬಿದ್ದೋಯ್ತವೆ ಮಾಡಷ್ಟೊತ್ಗೆ. ನಮ್ಮ ಮಮ್ಮಿನೂ ಇಷ್ಟೊಂದು ಟೈಮ್ ತಗೊಳ್ಳಿದೀವ ನಾನು ವಾರ್ಡ್ರೋಬ್ಗೆ ಹೆಲ್ಪ್ ಮಾಡ್ಕೊಡಕ್ಕೆ. ಆಯ್ತಲ್ಲ ಕಣೆ, ನನ್ಗೆ ಆಯ್ತಲ್ಲ. ಯಾವಾಗ ನೋಡಲಿ ಸೀರೆ ಮಾಡಿಸ್ತೆ ಇಲ್ಲಿ ಕತೆ. ನೀನ್ ಅರ್ಧ ಅರ್ಜೆಂಟ್ ಮಾಡ್ತಾ ಇದೆಯಲ್ಲ, ನನ್ಗೆ ಅದೇ ಅರ್ಧ ಪ್ರೆಷರ್ ಅನಿಸ್ತೈತೆ. ಆಯ್ತು ಮಾಡು, ಯಾವ ಅರ್ಜೆಂಟ್ ಮಾಡಕ್ಕೆ. ನಂಗೆ ನಂಗೆ ಹೆಂಗ್ ಫೀಲ್ ಆಯ್ತೈತೆ ಅಂತಂದ್ರೆ, ನೀನ್ ಎಷ್ಟೊಂದ್ ಕಷ್ಟ ಪಡ್ತಿದ್ಯಲ್ಲ, ಇನ್ನು ಈಗೇನೋ ಜೋಶನ್ ಮಾಡ್ಬಿಡ್ತೀಯ, ಆಮೇಲೆ ನಡೋಯ್ತು ಅಂತ ಕುತ್ಕೊಳ್ಳೋ ಬದ್ಲು ನಿಧಾನಕ್ಕೆ ನಿಧಾನಕ್ಕೆ ಅಂದ್ರೆ ಈಗ ಇದಿಷ್ಟು ಮುಗಿಸ್ಬಿಟ್ಟು ಪಕ್ಕದ ರೂಮ್ ಆಮೇಲೆ ಮಾಡ್ಕೊಂಡ್ರೆ ಆಯ್ತಪ್ಪ. ನಾನು ಈಗ್ಲೇ ಮಾಡ್ಬೇಕು ಅಂತ. ನಂಗೆ ಬೇಕಿರೋ ಬೇಡ್ದಿರೋ ಸೀರೆಗಳನ್ನ ಒಂದ್ ಕಡೆ ಇಟ್ಕೋಣ ಅಂತ. ಅಲ್ಲೊಂದ್ ಸ್ವಲ್ಪ ಇಲ್ಲೊಂದ್ ಸ್ವಲ್ಪ ನೋಡು, ಆ ಕಡೆ ಮೂಲೆಯಲ್ಲಿ ಹಾಕಿರೋದೆಲ್ಲ ಬೇಡ್ಬಿಡೋದಕ್ಕೆ ಇಳ್ದಾಗೇನೆ. ಇನ್ನು ಹಬ್ಬಕ್ಕೆ ಒಂದೊಂದ್ ರೂಮ್ ಕ್ಲೀನ್ ಮಾಡ್ಕೊ ಬರ್ಬೇಕಾ? ಹೆಂಗೋ ಅದೇ ಇದ್ರಲ್ಲಿ ಇದಾಗುತ್ತೆ. ಗೈಸ್ ನೋಡಿ, ಇವಾಗ ಇಷ್ಟು ಜೋಡ್ಸಿದ್ವಿ. ಒಂದ್ ಸ್ವಲ್ಪ ಕಾಟನ್ ಸೀರೆ, ಇದೆಲ್ಲ ಸೆಮಿ ಸಿಲ್ಕ್ ಅಲ್ವಾ? ಆಮೇಲೆ ಫ್ಯಾನ್ಸಿ, ಇದೆಲ್ಲ ಫ್ಯಾನ್ಸಿ ಆಲ್ಮೋಸ್ಟ್. ಬುಕ್ ಮಾಡೋಣ ಈಗ. ಅಷ್ಟೇ ಜೋಡ್ಸಿರೋದು ಇನ್ನು ನಾವು. ಈ ಬೆಡ್ ನೋಡ್ಬಿಟ್ರೆ ಎಲ್ಲ ಎದ್ರಕೊಂಡ್ಬಿಡ್ತಾರೆ. ಇನ್ನು ಅಷ್ಟೇ ಜೋಡ್ಸಿರೋದು. ನಾನೊಂದ್ ಸ್ವಲ್ಪ ಸ್ಯಾರೀಸ್ ಇಸ್ಕೊಂಡಿದೀನಿ ವಿಡಿಯೋಸ್ ಮಾಡೋಣ ಅಂತ. ಈಗ ಏನಾದ್ರು ಬುಕ್ ಮಾಡ್ಕೊಂಡು ತಿನ್ನೋಣ ಅಂತ. ನಮ್ಮಮ್ಮ ಚಿಕನ್ ಸಾಂಬಾರ್ ಮಾಡ್ತವ್ರೆ. ಆದ್ರೆ ಏನ್ ಬುಕ್ ಮಾಡ್ಕೊಳ್ಳೋದ? ಏನಾದ್ರು ಮಾಡ. ಐಸ್ ಕ್ರೀಮ್ ತರ ತಿನ್ಬೇಕು ಅನ್ಸ್ತೈತೆ. ಇದ್ ಮಾಡ್ಲಾ? ನಾನು KFC ಬುಕ್ ಮಾಡ್ತೀನಿ ಅನ್ಕೊಂಡೆ. ಅದು ಸಾರಲ್ಲ, ಏನೋ ಮಾಡೋಣ. ಫ್ರೆಂಡ್ಸ್ ನೋಡಿ, ಚಿಂಟಿಗೆ ಹೋಗ್ಬಿಟ್ಟು ಸ್ನ್ಯಾಕ್ಸ್ ತಗೊಂಡ್ಬಂದ್ಲು. ನಂದು ಇನ್ನೂ ಮುಗ್ದಿಲ್ಲ. ಈಗ ಇಷ್ಟ ಆಗಿದೆ. ಇದೆಲ್ಲ ಆಯ್ತಾ ಇಲ್ಲ ನನಗೆ. ಇಲ್ಲಿಗೆ ಡ್ರಾಪ್ ಮಾಡ್ಬೋಣ ಅಂತ ಅನಿಸ್ತಿದೆ. ಈಗ ಒಂದ್ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಬಿಟ್ಟು ಒಂದ್ ಅರ್ಧ ಗಂಟೆ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದನ್ನ. ನೀನು ಇಲ್ಲ ಚಿಂಟು, ಹಾಕ್ಬಿಡೋಲ್ಲಿ ಕೊಡು. ಅದನ್ನು ತೆಗಿ. ಈ ಡ್ರೆಸ್ ಏನಿಲ್ಲ ಹಾಕೊಂತೀನಿ. ಇದು ಅದ್ರದ್ದೇನೆ.
ಅದ್ ನೋಡು ಆ ಡ್ರೆಸ್ಗಳು ತೆಗಿ. ಸ್ಯಾರಿ ಇದು. ರೆಡಿ ಸ್ಯಾರಿ. ಇದು ಹಾಕೊಂಡು ಒಂದು ರೀಲ್ ಮಾಡ್ಬೋದು ನೀನು. ಫ್ರೆಂಡ್ಸ್ ಸದ್ಯಕ್ಕೆ ನಂಗೆ ಇಷ್ಟೇ ಕ್ಲೀನ್ ಮಾಡಕ್ಕಾಗಿತ್ತು. ಜೋಡ್ಸಕ್ಕೆ ಮಾಡೋದ್ರಲ್ಲೇ ಸುಸ್ತಾಗ್ಬಿಟ್ಟೈತೆ ನಂಗೆ. ಎಷ್ಟೊತ್ತಿಗೆ ಹೋಗಿ ಮಲ್ಕೊಬಿಡ್ತೀನೋ ಅನ್ಸ್ತೈತೆ. ತಕ್ಕ ಮಟ್ಟಿಗೆ ಈಗ ಇರೋದನ್ನ ನೀಟಾಗಿ ಹಿಂಗೆ ಇಷ್ಟ ಮಾಡಿದೆ. ಹಿಂಗ್ ಬೆಡ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಒಂದಷ್ಟು ಸೀರೆಗಳೈತೆ. ನಾನು ಯೂಸ್ ಮಾಡಲ್ಲ, ಆ ಕಡೆ ಹಾಕಿದ್ದೀನಲ್ಲ ಅದೆಲ್ಲ ಯೂಸ್ ಮಾಡಲ್ಲ ಅಂತ ಅಂದ್ಬಿಟ್ಟು. ಇನ್ನು ಈ ಸೈಡ್ ವಾರ್ಡ್ರೋಬ್ಸ್ಗೂ ಆರ್ಗನೈಸ್ ಮಾಡೋದಿದೆ. ಬಟ್ ಇದನ್ನ ಸದ್ಯಕ್ಕೆ ನಾನು ಮಾಡಿಲ್ಲ, ಹಂಗಂಗೆ ಬಿಟ್ಟಿದೀನಿ. ಬಟ್ ಇದನ್ನ ಕ್ಲೀನ್ ಮಾಡ್ಕೊಂತೀನಿ. ಇರೋದ್ರ ಜೊತೆಗೆ ಸ್ವಲ್ಪ ಎಲ್ಲ ತೆಗ್ದಾಕ್ಬಿಟ್ಟು ಬೆನ್ನೋ ಬಂದ್ಬಿಡ್ತು. ಇನ್ಮೇಲೆ ಸೀರೆಗಳು ಸವಾಸಕ್ಕೆ ಹೋಗ್ಬಾರ್ದು ಅಂತ ಅನ್ಸತ್ತೆ. ಬಟ್ ಏನ್ ಮಾಡೋದು, ಅವಾಗ ನೋಡಿ ಇಷ್ಟು ಸೀರೆಗಳನ್ನ ನಾನು ಅಲ್ಲಿ ಇಟ್ಟಿದ್ದೀನಲ್ಲ ಅದಷ್ಟು ಹಾಕೊಳ್ಳಲ್ಲ. ಸೊ ಅದಷ್ಟು ಈಗ ನಾನು ವಾರ್ಡ್ರೋಬ್ ತೆಗ್ದಿದ್ದಕ್ಕೆ ಅಷ್ಟು ತೆಗ್ದಿದ್ದಾಯ್ತು. ಇದ್ರಲ್ಲಿ ಸ್ವಲ್ಪ ಫಿಲ್ಟರ್ ಮಾಡೋದಿದೆ. ಅಂಡ್ ಇಲ್ಲಿಗೆ ವ್ಲಾಗ್ನ ನಾನು ಏನ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.